ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಮತ್ತೊಂದು ಹೊಸ ಬ್ಲಾಗ್ ಅಥವಾ ರೀಲ್ಗೆ ಅಂತ ಹೇಳ್ಬೋದು. ಸೊ ಇದ್ರಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಅಂದರೆ ತೋಟದಲ್ಲಿ ಮೇಯ್ನಾಗಿ ಟ್ರೆಂಚ್ ಯಾವ ರೀತಿ ಇರಬೇಕು ಅನ್ನೋ ತಿಳಿಸ್ಕೊಡ್ತಾಯಿನಿ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ತೋಟದಲ್ಲಿ ಟ್ರೆಂಚ್ ಮುಖ್ಯ ಏನಕ್ಕೆ ಅಂತಂದರೆ ಒಂದು ಪೆಪ್ಪರ್ ಬಳ್ಳಿ ಉಳಿಸ್ಕೊಳ್ಳೋದಕ್ಕೆ, ಇನ್ನೊಂದು ಕಾಫಿ ಉಳಿಸ್ಕೊಳ್ಳೋದಕ್ಕೆ. ಕಾಫಿಗೆ ನೀರು ನಿಂತರೂ ತೊಂದರೆ ಇಲ್ಲ, ಬಟ್ ಪೆಪ್ಪರ್ಗೆ ಒಂದು ಹಾಫ್ ಆನ್ ಅವರ್ ಅಥವಾ ಒಂದು 10 ಮಿನಿಟ್ಸ್ ನೀರು ಕುಂತರೂ ಕೂಡ ನಿಮಗೆ ಬಳ್ಳಿ ಸತ್ತೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ನಿಮ್ಮ ತೋಟದಲ್ಲಿ ಮಳೆಗಾಲದಲ್ಲಿ ಮಳೆ ಜಾಸ್ತಿ ಆಗ ತೋಟದಲ್ಲಿ ನೀರು ನಿಲ್ಲದೇ ಇರೋ ಥರ ನೋಡ್ಕೋಬೇಕು, ಮೇಯ್ನ್ ಒಂದು ರೀಸನು. ಸೊ ಇನ್ನೊಂದು ಶೇಡ್ ರೆಗ್ಯುಲೇಷನ್ ಇನ್ನೊಂದು ರೀಸನು. ಸೊ ಇದನ್ನು ಎರಡನ್ನೂ ನೀಟಾಗಿ ಮಾಡಿಕೊಂಡ್ರೆ ಪ್ಲಸ್ ಏನು ಅವಶ್ಯಕತೆಗೆ ಏನೇನು ಮೆಡಿಸಿನ್ ಅಥವಾ ನ್ಯೂಟ್ರಿಷನ್ಸ್ ಏನೇನಿದೆ ಅದನ್ನು ನೋಡ್ಕೊಂಡ್ರೆ ಪೆಪ್ಪರ್ನ ಚೆನ್ನಾಗಿ ನೋಡ್ಕೋಬೋದು. ಸೊ ಕಾಣ್ತಾ ಇಲ್ಲ ಹಿಂದೆ ಪೆಪ್ಪರು. ಸೊ ಈ ಪರ್ಟಿಕ್ಯುಲರ್ ಪ್ಲ್ಯಾಂಟ್ ಬಂದು ಈ ರೀತಿ ಇದೆ, ಅಂದರೆ ಸ್ಲೋಪ್ ಇದೆ, ಓಕೆನಾ. ಸೊ ನಾನು ಕೆಳಗಡೆ ಬಂದು ಅಲ್ಲೊಂದು ಕೆರೆ ಇದೆ ಹಿಂದ್ಗಡೆ, ಆಮೇಲೆ ತೋರಿಸ್ತೀನಿ. ಸೊ ಈ ರೀತಿ ಇರೋದ್ರಿಂದ ಮೇಲ್ಗಡೆ ನಮ್ಮದು ಇನ್ನೊಂದು ತೋಟ ಇದೆ ಬೇರೆಯವ್ರದ್ದು. ಸೊ ಆ ತೋಟದಿಂದ ನಮ್ಮ ಜಾಗ ಈ ರೀತಿ ಇರುತ್ತೆ. ಸೊ ಟ್ರೆಂಚ್ ನೀವು ಯಾವ ರೀತಿ ತಕ್ಕೋಬೇಕು ಅಂತಂದರೆ, ನಿಮಗೆ ಟ್ರೆಂಚ್ಗಳು ಬಂದು ಆ್ಯಕ್ಚುಲಿ ವರ್ಟಿಕಲ್ ಆಗಿರಬೇಕು, ಓಕೆನಾ, ಹಾರಿಜೆಂಟಲ್ ಆಗಿರಬಾರ್ದು. ಮೇಯ್ನ್ ಟ್ರೆಂಚ್ಗಳು ಯಾವತ್ತೂ ನಿಮಗೆ ವರ್ಟಿಕಲ್ ಆಗಿರಬೇಕು, ಓಕೆನಾ. ನಿಮ್ಮ ಜಾಗಗಳು ಯಾವ ರೀತಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮ ಜಾಗ ಅಕಸ್ಮಾತ್ ದಿಬ್ಬದಲ್ಲಿದೆ, ಹೈಟಲ್ಲಿದೆ ಅಂತಂದರೆ ಸ್ಲ್ಯಾಂಟಾಗಿ ಮಾಡ್ಕೊಳ್ಳಿ. ಅಥವಾ ಫುಲ್ಲು ಕೆಳಗಡೆ ಇದೆ ಅಂತ ಲೆವೆಲ್ ಜಾಗದಲ್ಲಿದೆ, ಮೇಲ್ಗಡೆ ದಿಬ್ಬ ಇದೆ ಅಂದಾಗ ಸೊ ವರ್ಟಿಕಲಾಗೆ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ನೀವು ಟ್ರೆಂಚ್ಗಳನ್ನ ಏನು ಮಾಡಬೇಕು, ಹಾರಿಜೆಂಟಲ್ ಮಾಡ್ಕೋಬೇಕಾಗತ್ತೆ. ಸೊ ಮೊದಲನೇ ನೀವು ಸುತ್ತ ಒಂದು ಸ್ಕ್ವೇರ್ ಟೈಪಲ್ಲಿ ಎಕ್ಸಾಂಪಲ್ಗೆ ತೊಗೊಂಡ್ರೆ, ಸೊ ಸ್ಕ್ವೇರ್ ಟೈಪಲ್ಲಿ ನಿಮಗೆ 4 ಕಡೆಯೂ ಕೂಡ ನಿಮಗೆ ಮೇಲ್ಗಡೆ ನೀರು ಜಾಸ್ತಿ ಇದೆ, ಅದು ಜಲ ಜಾಸ್ತಿ ಇದೆ ಮಳೆಗಾಲದಲ್ಲಿ ಅಂತಂದರೆ, ಸೊ ಸ್ಕ್ವೇರ್ ಟೈಪಲ್ಲಿ ನೀವು ಟ್ರೆಂಚ್ನ ತೊಗೋಬೇಕಾಗತ್ತೆ 4 ಕಡೆಯೂ. ಸೊ ಕೆಳಗಡೆ ಹೋಗೋಕ್ಕೆ ನೀರು ಜಾಗ ಇದ್ದರೆ 3 ಕಡೆನೇ ಸಾಕು, ಹೀಗೆ ಯು ಶೇಪಲ್ಲಿ ತೊಗೊಂಡ್ರೆ ಸಾಕು. ಮತ್ತು ಸಬ್ ಟ್ರೆಂಚ್ಗಳಲ್ಲಿ ಮಧ್ಯದಲ್ಲಿ ಯು ಶೇಪಲ್ಲಿ ತೊಗೋತಿರಲ್ಲ, ಮಧ್ಯದಲ್ಲೊಂದು ಟ್ರೆಂಚ್ ತೊಗೋಬೇಕು. ಆವಾಗ ಆಗುತ್ತೆ, ಮೇಲ್ಗಡೆ ಒಂದು ಕೆಳಗಡೆ ಒಂದು ಈ ಟೈಪಲ್ಲಿ ಆಗುತ್ತೆ. ಅದನ್ನು ಹಿಂಗೆ ಉಲ್ಟಾ ಇಟ್ಕೊಂಡ್ರೆ ನಿಮಗೆ ಈ ಟೈಪಲ್ಲಿ 3 ಟ್ರೆಂಚ್ಗಳು ಬರುತ್ತೆ, ಮೇಯ್ನ್ ಟ್ರೆಂಚ್ಗಳು. ಸೊ ಅದ್ರ ಒಳಗಡೆ ಸಬ್ ಟ್ರೆಂಚ್ಗಳು ಏನು ಮಾಡಬೇಕು, ನೀವು ಪ್ರತಿ 2 ಸಾಲಿಗೆ ಅಥವಾ 3 ಸಾಲಿಗೆ ಒಂದೊಂದು ಸಣ್ಣ ಸಣ್ಣ ಟ್ರೆಂಚ್ಗಳು ಬೇಕಾಗುತ್ತೆ, ಅಂದರೆ ಗುದ್ಲಿಲಿ ತೆಗೆಯುವಂಥ ಟ್ರೆಂಚ್ಗಳು. ಸೊ ಮೇಯ್ನ್ ಟ್ರೆಂಚ್ಗಳು ಬಂದು ಇಟಾಚಿ ಅಥವಾ ಸಣ್ಣ ಮಿನಿ JCB ತೆಗೆಸ್ಬೇಕಾಗುತ್ತೆ. ಸೊ ಸಬ್ ಟ್ರೆಂಚ್ಗಳು ಬಂದು ಮಾಮೂಲಿ ಗುದ್ಲಿ ಕುಂಟಾಣಿ ಈ ಥರದ್ರಲ್ಲಿ ತೆಗೆಸ್ಕೋಬೇಕಾಗತ್ತೆ. 1-1.5 ಅಡಿ 2 ಅಡಿ ಆಳಬೇಕಾಗುತ್ತೆ, ಇಲ್ಲ ಮಿಷಿನಲ್ಲಿ ಕೂಡ ತೆಗೆಸ್ಕೋಬೋದು. ಕಚ್ಚಡ ಮಿಷಿನ್ಗೆ, ಹಳ ಹೊಡೆ ಮಿಷಿನ್ಗೆ ಇದು ಹಾಕೊಂಡು ಮಿಷಿನ್ ಹಾಕೊಂಡು ನಾನು ಹಿಂದಿನ ತೋರಿಸಿದೆ, ಆ ಥರ ತೆಗೆಸ್ಕೋಬೋದು.